ಸಕ್ಕರೆ ಕಾರ್ಖಾನೆ ಅಂತ ಇದೆ, ಅದನ್ನು ಸಹಿತ 20 ವರ್ಷದಿಂದ ಯಾರು ನಡೆಸ್ತಾ ಇದ್ದಾರೆ, ಅದಕ್ಕೆ ಮೆಂಬರ್ ಎಷ್ಟು, ಅದು ಬ್ಯಾಲೆನ್ಸ್ ಶೀಟ್ ಎಲ್ಲಿದೆ, ಅದಕ್ಕೆ ಲೆಕ್ಕ ಪತ್ರ ಏನೇನೂ ಇಲ್ಲ. ಈ ರೀತಿಯಾಗಿ ಹಣದ ಬೆಂದೆ ಬಿದ್ದಂಥ ಜನ ನಮ್ಮಲ್ಲಿ ಬೇಡ ಅನ್ನುವಂಥ ವಿಚಾರದಲ್ಲಿ ಇವತ್ತು ದಿವಸ ಮನಸ್ಸು ಮಾಡಿದರೆ, ಆದರೂ ಸಹಿತ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮತದಾನ ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಜನನೂ ಅವ್ರ ಕೈ ಹಿಡಲಿಲ್ಲ. ಜನನೂ ಆ ಊರಿನ ಜನನೇ ಬರಲಿಲ್ಲ. ಅವ್ರ ಭಾಗದ ಜನರನ್ನು ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಒಂದು ನಿಟ್ಟಿನಲ್ಲಿ ಒಮ್ಮೆ ಹಣದ ಹೊಳೆಯನ್ನು ಹರಿಸಿದ್ರು. ಯಾಕಂದ್ರೆ ಸರ್ಕಾರ ಅವ್ರದ್ದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ, ಪೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ. ಇವತ್ತು ಹಣದ ಹೊಳೆ, ಹೆಂಡ, ಇವತ್ತು ಗುಂಡಾಗಿರಿ ಎಲ್ಲರನ್ನ ಕರ್ಕೊಂಡು ಬಂದು ಇವತ್ತು ಸಾಕಷ್ಟು ಒತ್ತಡ ಮಾಡಿದ್ರು ಸಹಿತ ನಮ್ಮ ಸ್ವಾಭಿಮಾನಿ, ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಸ್ವಾಭಿಮಾನಕ್ಕೆ ಅದು ಯಾವುದಕ್ಕೆ ಬಗ್ಗದೇ. ಬಟ್ ಸಾಫ್ಟ್ ರಾಜಕಾರಣ ನಿಮ್ಮ ಕಡೆಯಿಂದ ಆಯ್ತಾ? ಯಾಕಂದ್ರೆ ಕಾರ್ಗಳ ಮೇಲೆ ಹಲ್ಲೆ ಆಗುತ್ತೆ, ಕಾರ್ನ ಗಾಜು ಪುಡಿ ಪುಡಿ ಆಗಿಬಿಡುತ್ತೆ, ಗಂಡ ಹೆಂಡತಿ ರಸ್ತೆಯಲ್ಲಿ ಕಪ್ಕಪಾಳ ಕೊಡ್ಕೊಳ್ಳೋ ಲೆವೆಲ್ಗಾಗುತ್ತೆ, ನಿರ್ದೇಶಕರನ್ನ ಹೈಜಾಕ್ ಮಾಡಿದ ಆರೋಪ ಬರುತ್ತೆ. ಸೊ ಇದೊಂದು ಚಿಕ್ಕ ಚುನಾವಣೆ ಆದರೂ ಕೂಡ ಅಲ್ಲಿ ಸಾಫ್ಟ್ ರಾಜಕೀಯ ಎರಡೂ ಕಡೆಯಿಂದ ಕಾಣಿಸೋಕೆ ಸಿಗಲಿಲ್ಲ. ವಿಶೇಷವಾಗಿ ಹೇಳಬೇಕಂದ್ರೆ ಅದು ಹೆಂಡತಿ ಅದು ಹೊಡೆದಿದ್ದ ವಿಷಯ, ಆ ಮದಿಹಳ್ಳಿ ಅನ್ನುವಂಥ ಊರು, ಅವರ ಗಂಡನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದರು ಸತೀಶ್ನ ಕಡೆಯವರು. ಅವನು ಬಂದಾಗ ಅವನು ಮತದಾನ ಮಾಡೋಕ್ಕೊಳಗೆ ಹೋಗ್ಬೇಕಾದ್ರೆ ಆವಾಗ ಆ ಹೆಣ್ಮಗಳು ಬಂದು ನನ್ನ ಗಂಡನ ನನಗೆ ಕೊಡಿ ಅಂತ ಕರ್ಕೊಂಡು ಹೋಗಿದ್ದು, ಅದು ಅವ್ರ ಸಮ್ಮುಖದಲ್ಲಿ ಆಗಿದ್ದು ನಿಜ. ಬಟ್ ಇದೆಲ್ಲ ಹೈಜಾಕ್ ಮಾಡಿರೋದು ಅವರು, ನಾವು ಹೈಜಾಕ್ ಮಾಡೋಕ್ಕಾಗಿಲ್ಲ. ನಮ್ಮ ಕ್ಷೇತ್ರದ ಜನ, ನೀವು ಜನರನ್ನು ಹೈಜಾಕ್ ಮಾಡ್ಬೋದು, ಮನಸ್ಸನ್ನು ಹೈಜಾಕ್ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಹೈಜಾಕ್ ಮಾಡಿದ್ರು ಈಗ ಕ್ಲೀನ್ ಸ್ಲಿಪ್ ಮಾಡಿದ್ದೀನಿ. 15ಕ್ಕೂ 15 ನಮ್ಮವು ಬಂದಿದ್ದಾವೆ. ಇದರ ಅರ್ಥ ಫರ್ಮ್ ಆಗಿದ್ದಾರೆ. ಇವತ್ತು ಜಾರಕಿಹೊಳಿ ಕುಟುಂಬ ನಮಗೆ ಬೇಡ, ಜಾರಕಿಹೊಳಿ ಫ್ಯಾಮಿಲಿಯವರು ಯಾರು ನಮ್ಗೆ ಯಾವುದು ನಮ್ಮ ಜಿಲ್ಲೆಯಲ್ಲಿ ಬೇಡ ಅನ್ನುವಂಥ ತೀರ್ಮಾನಕ್ಕೆ ನೀವು AK-47 ಅಂತೀರಿ, ಕತ್ತಿ ಲಾಂಗು ಮಚ್ಚು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ನಿಮ್ಮೇಲೆ ಅವರು ಆರೋಪ ಮಾಡ್ತಾರೆ. ಸ್ವಾಭಾವಿಕ, ಚುನಾವಣೆ ಅಂದರೆ ಆರೋಪ ಮಾಡೋದು ಸ್ವಾಭಾವಿಕ. ಆ ದಿವಸ ಡಿಸೆಂಬರ್ 24ನೇ ತಾರೀಕಿನ ದಿವಸ ನಮ್ಮ ಅಣ್ಣನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಅಲ್ಲಿ ಸಿಂಧಿ ಗಿಡ ಅಂತ ಇರ್ತವೆ, ಆ ಸಿಂಧಿ ಗಿಡನ ಸ್ವಚ್ಛ ಮಾಡ್ತಾಯಿದ್ರು. ಅವ್ರು ಹೊರಗೆ ಒಂದು 20-30 ಗಿಡ ಇದೆ, ಒಳಗಡೆ ಒಂದು 20-30 ಗಿಡ ಇದ್ದಾವೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಒಳಗೆ ಬರಬೇಕಾದ್ರೆ ಅದನ್ನು ಲಾಂಗು ಮಚ್ಚಿ ಹಿಡ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ವೀಡಿಯೋ ಮಾಡಿ ಯಾರೋ ಬಿಟ್ಟರು, ಅದನ್ನು ತಪ್ಪಾಗಿ ಅರ್ಥ ಮಾಡಿ ಇವತ್ತು ದಿವಸ ಮಾಡಿದ್ದಾರೆ. ಬಟ್ ಅಂಥದ್ದೇನಿಲ್ಲ. ಆ ಕಾರ್ಯಕ್ರಮ ಮೊನ್ನೆ ಒಳ್ಳೆಯದು ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಜರುಗಿದೆ. ಈ ಚುನಾವಣೆಯ ಸೋಲು ಕೊಟ್ಟ ಸಂದೇಶ ಏನು ಅಂತ ಹೇಳಿ, ಅದರಲ್ಲೂ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊಟ್ಟ ಸಂದೇಶ ಏನು ಅಂತ? ಮೋಸಗಾರಿಕೆ ನಡೆಯೋದಿಲ್ಲ, ಮೋಸಗಾರಿಕೆ ನಡೆಯೋದಿಲ್ಲ, ದಬ್ಬಾಳಿಕೆ ನಡೆಯೋದಿಲ್ಲ, ಭ್ರಷ್ಟಾಚಾರಕ್ಕೆ ನಡೆಯೋದಿಲ್ಲ, ಮತ್ತು ಈ ಹೆಂಡ ನಡೆಯೋದಿಲ್ಲ, ಹಣ ನಡೆಯೋದಿಲ್ಲ. ಹಣ, ಹೆಂಡ, ದಬ್ಬಾಳಿಕೆ, ಗುಂಡಾಗಿರಿ ಮಾಡಿದಂಥ ಜನರಿಗೆ ನಮ್ಮಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ಜನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ತೋರಿಸಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಇದನ್ನು ಜಿಲ್ಲೆ ಮತ್ತು ರಾಜ್ಯದಲ್ಲೂ ಜನ ತೋರಿಸ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಚುನಾವಣೆ ನಂತರದಲ್ಲಿ ನಿಮ್ಮ ಭಾಗದ ಕೆಲ ಸ್ಥಳೀಯ ಮಾಧ್ಯಮಗಳಲ್ಲಿ ಆಗ್ತಾ ಇದ್ದ ವಿಶ್ಲೇಷಣೆ ಗಮನಿಸ್ತಾ ಇದೆ. ಹೇಳ್ತಿದ್ದಾರೆ, ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಅವ್ರ ಕ್ಷೇತ್ರ, ಅವ್ರ ಜಿಲ್ಲೆಯಲ್ಲೇನೆ ಹಿಡ್ತಾ ಇಲ್ಲ ಅನ್ನೋದಕ್ಕೆ ಈ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ಮೆಸೇಜ್ ಕೊಡ್ತು ಅಂತ. ನಡೆದದ್ದು ಸಹಕಾರಿ ಸಂಘದ ಚುನಾವಣೆ ಸರ್, ಇದಕ್ಕೂ ಸ್ಟೇಟ್ ಪಾಲಿಟಿಕ್ಸ್ಗೂ ಹೆಂಗ್ ಹೊಂದಾಣಿಕೆ ಮಾಡೋದು? ಇದು ಲೋಕಲ್ ಲೆವೆಲ್ ಅಲ್ಲಿ ನಡೆಯೋ ಚುನಾವಣೆ, ಸ್ಟೇಟ್ ಪಾಲಿಟಿಕ್ಸ್ ನಡೆಯೋದೇ ಬೇರೆ ಸಿಮಿಟ್ರಿ ಮೇಲೆ. ಹೌದು, ಆ ಒಂದಿಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಆದರೆ ಅದನ್ನು ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ಜಾರಕಿಹೊಳಿ ಅವರು ತೊಗೊಂಡ್ರು ಅಂದ ತಕ್ಷಣ ಇವತ್ತು ಪಕ್ಷ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ, BJPಯಲ್ಲಿದ್ದಾರೆ. ಆ ದಿವಸ ವೋಟಿಂಗ್ ಆಗಬೇಕಾದ್ರೆ ಇವತ್ತು ಅವರು ಬಾಲಚಂದ್ರ ಜಾರಕಿಹೊಳಿ ಬಂದು ಕೂತ್ಕೊಂಡ್ರು ವೋಟಿಂಗ್ ದಿವಸ. ಸ್ವತಃ ಮಂತ್ರಿ ಸತೀಶ್ ಕೂತ್ಕೊಂಡ್ರು, ಲಕ್ಕಪ್ಪ ಕೂತ್ಕೊಂಡ, ಅವ್ರ ಮಗ ರಾಹುಲ್ ಅನ್ನೋರು ಒಳಗೆ ರೌಂಡ್ ಹಾಕ್ತಾಯಿದ್ರು. ಇದನ್ನೆಲ್ಲ ಅದೇ ಪ್ರತಿಷ್ಠೆಯಾಗಿ ತೊಗೊಂಡಿದ್ರು. ಅದಕ್ಕೆ ಈಗ ಸ್ಟೇಟ್ ಸಬ್ಜೆಕ್ಟಾಗಿ ಇದು ಹೊರಬಿದ್ದಿದೆ. ಆ ಒಂದು ನಿಟ್ಟಿನಲ್ಲಿ ಇದ್ರ ಜೊತೆಗೆ ಹೇಳಬೇಕಾದ್ರೆ ಇವತ್ತು ರಾಜ್ಯದಲ್ಲಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿ ಏನು ಅಂತ ಇದ್ರಿ, ಇವರೆಲ್ಲ ಹೇಗೆ ಮಾಡ್ತಾರೆ? ಅವ್ರಿಗೆ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡ್ನವರು ಅದರ ವಿಶ್ಲೇಷಣೆ ತೊಗೋತಾರೆ. ಯಾರನ್ನೇ ಮುಖ್ಯಮಂತ್ರಿ ಮಾಡ್ಬೋದು, KPCC ಅಧ್ಯಕ್ಷರು ಮಾಡ್ಬೋದು. ಅವ್ರ ಇತಿಹಾಸವನ್ನು ತಿಳ್ಕೊಬೇಕಾಗ್ತದೆ. 1988ರಲ್ಲಿ ಇವರು AK-47 ಇವತ್ತು ಸಂಜಯ್ ದತ್ಗೆ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ 5 ವರ್ಷ ಶಿಕ್ಷೆ ಆಯಿತು. ಅವ್ರ ತಂದೆಯವರು 5 ವರ್ಷ, ಸುನೀಲ್ ದತ್ ಅವರು 5 ವರ್ಷ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂಥವ್ರು ಶಿಕ್ಷೆ ಆಗಿದೆ. ಇಂಥ AK-47 ಇವ್ರು ಯೂಸ್ ಮಾಡಿದ್ದಾರೆ. ಡಿಸೆಂಬರ್ 5, 1988ರಲ್ಲಿ ಕಮತ್ನೂರ್ ಗೇಟ್ ಬಗ್ಗೆ ನೀವು ಅನೇಕ ಬಾರಿ ಉಲ್ಲೇಖ ಮಾಡ್ತೀರಿ. ನೆಡ್ಸೋಸಿ ಗೇಟ್, ಅವರು ಅರ್ಯಾಕ್ ಬಿಸ್ನೆಸ್, ಮೊದಲಿಂದ ಅವರು ಶೆರೆ ವ್ಯಾಪಾರ. ಆ ವ್ಯಾಪಾರದಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಅವರಿಗೆ, ಅವ್ರ ಪಾರ್ಟ್ನರ್ಗೆ ಅಥವಾ ಅಧಿಕಾರಿಗಳಿಗೆ. ಅಂಥ ಸಂದರ್ಭದಲ್ಲಿ ಅವರು ಅದನ್ನು AK-47 ಇಟ್ಸ್ ಅನ್ ಮಿಲಿಟ್ರಿ ವೆಪನ್, ಅದನ್ನು ಅವ್ರ ಕಡೆ ಬಂತು ಅನ್ನೋದ್ರ ಬಗ್ಗೆನೇ ಚಿಂತನೆ ಈಗ.
ಅದು ಹೇಗೆ ಬಂತು, ಸಾಮಾನ್ಯವಾಗಿ AK-47 ಇವ್ರ ಕೈಗೆ ಸಿಗೋದೇ ಇಲ್ಲ. ಇಟ್ಸ್ ಅನ್ ಮಿಲಿಟ್ರಿ ವೆಪನ್. ಅದು ಬಂದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ತೊಗೊಂಡು ಶೂಟ್ ಮಾಡಿ ತೀರಿ ಹೋದರು, ಮರ್ಡರ್ ಆದು. ಬಟ್ ಅದು ಮರ್ಡರ್ ಆದದ್ದು ಒಂದು ವಿಷಯ ಬೇರೆ ಆದರೆ, ಬಟ್ AK-47 ಬಂತೆ ಯಾವ ರೀತಿ ಇವ್ರ ಹತ್ರ ಬಂತು ಅನ್ನೋದನ್ನು ಎರಡನೇ ವಿಷಯ. ಶೂಟ್ ಮಾಡಿದವ್ರು ಬೇರೆ ಯಾರು, ಅವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಹೆಂಗೆ ಅಸೋಸಿಯೇಟ್ ಮಾಡ್ತೀರಿ ನೀವು? ಮಾಡಿದವರೇ ಇವರು, ಸತೀಶ್ ಜಾರಕಿಹೊಳಿ ಇವರೆಲ್ಲ ಬ್ರದರ್ಸೇ ಇದ್ದರು. ಕಂಪ್ಲೇಂಟ್ನಲ್ಲಿ ಎಲ್ಲ ಇದೆ. ಇವತ್ತು ದಿವಸ ಮಾಡಿದವರು ಇವರು ಸತೀಶ್ ಇದ್ದಾರೆ, ಬಾಲಚಂದ್ರ ಇದ್ದಾರೆ, ಭೀಮ್ಶಿ ಇದ್ದಾರೆ, ಲಕಾಪ್ ಇದ್ದಾರೆ, ರಮೇಶ್ನನ್ನು ಹೊರತುಪಡಿಸಿ ಎಲ್ಲರೂ ಇದ್ದಾರೆ. ಆ ಒಂದು ಹಂತದಲ್ಲಿ ಆಗಿರೋದು ಕಣ್ಣಾರು ಜನ ನೋಡಿದ್ದಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಕೊಣ್ಣೂರು ಗಲಭೆ ಅಂತ ತಾವು ತೆಗೆದಕ್ಕೆ ನೋಡ್ಕೋಬೋದು. 96ರಲ್ಲಿ ಕೊಣ್ಣೂರು ಗಲಭೆ ಆದಾಗ ಸಹಿತ ಒಂದು 10-12 ಜನ ಇವತ್ತು ಅಲ್ಲಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿದರು. ಇದ್ರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಏನಾದರೂ ಅತಿ ಹೆಚ್ಚಿನ ಡ್ರಗ್ಸ್ ಮಾಫಿಯಾ ಆದರೆ ಇದು ದಿವಸ ಅದು ಗೋಕಾಕ್ ಅದಕ್ಕೆ ಪ್ರಸಿದ್ಧಿ ಪಡೆದಂಥ ಒಂದು ತಾಲೂಕು. ಯಾಕಂದರೆ ಅವ್ರಿಗೆ ಗೋಕಾಕ್ ತಾಲೂಕಿನ ಬಗ್ಗೆ, ಮೂಡ್ಲಿಗಿ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಜನರ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಮುಂದಿನ ಯುವಕರ ಬಗ್ಗೆ, ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ. ಅವರಿಗೆ ಹಣ ಮುಖ್ಯ, ಅಧಿಕಾರ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅವರು ದುರಾಡಳಿತಕ್ಕೆ ಜನ ಬೆಸತ್ತಿದ್ದಾರೆ. ಬೆಸತ್ರ ಮುಖಾಂತರ ಈ ನಮ್ಮ ತಾಲೂಕಿನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಪೆನಲನ್ನು ಗೆಲ್ಲಿಸೋ ಮುಖಾಂತರ ಇವತ್ತು ದಿವಸ ಬರುವಂಥ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠಗಳನ್ನು ಜನ ಕಲಿಸ್ತಾರೆ. ಈ ಚುನಾವಣೆಯನ್ನ ರಾಜ್ಯದ ಜನರು, ನಾನು ಕೇವಲ ಹುಕ್ಕೇರಿ ಸೀಮಿತವಾಗಿ ಪ್ರಶ್ನೆ ಕೇಳ್ತಿಲ್ಲ, ರಾಜ್ಯದ ಜನರು ಹೆಂಗ್ ಗಮನಿಸಬೇಕು ಅಂತ? ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತಲ್ಲ, ಅಥವಾ ಈ ಸ್ವಾಭಿಮಾನಿ ಪ್ಯಾನಲ್ ವರ್ಸಸ್ ಕಾಂಗ್ರೆಸ್ ಅಂತಲ್ಲ, ಹೇಗೆ ಗಮನಿಸಬೇಕು? ಯಾಕಂದ್ರೆ ಇಲ್ಲಿ ನಾವು ನಾರ್ಮಲ್ ನೋಡೋ ಚುನಾವಣೆಯ ಕಾಂಬಿನೇಷನ್ಗಳೇನಿರುತ್ತೆ, ಪಕ್ಷದ್ದು ಅಥವಾ ಸಿದ್ಧಾಂತದ್ದು, ಈ ಚೌಕಟ್ಟನ್ನು ಮೀರಿ ನಡೀತು ಚುನಾವಣೆ. ವಾಸ್ ಇಟ್ ಟು ಪರ್ಸನಲ್? ಅದು ವಿಶೇಷವಾಗಿ ಎರಡು ಕುಟುಂಬಗಳ ನಡುವೆ ನಡೆದಿರ್ತಕ್ಕಂಥ ಇದೊಂದು ಚುನಾವಣೆ. ಮತ್ತು ವಿಶೇಷವಾಗಿ ಇದನ್ನು ಯಾಕೆ ಪ್ರತಿಷ್ಠೆ ಜನ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂದರೆ, ಒಬ್ಬ ಉಸ್ತುವಾರಿ ಮಂತ್ರಿ 1-1.5 ತಿಂಗಳ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರತಿಯೊಂದು ಮನೆಗೆ ಫೋರ್ಸಿಬಲಿ ಹೋಗಿ ಚಹಾ ಕುಡಿಯುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿಯೂ ಸಹಿತ ಕ್ಲೀನ್ ಸ್ವೀಪ್ ಮಾಡೋದ್ರ ಮುಖಾಂತರ 15ಕ್ಕೂ 15 ಇವತ್ತು ದಿವಸ ಸ್ವಾಭಿಮಾನಿ ಪ್ಯಾನಲ್ದ ಆಯ್ಕೆಯಾಗಿ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ KPCC ಅಧ್ಯಕ್ಷ ಆಗುವಂಥವರು, ಮುಂದಿನ ನಿರ್ಮಾಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡವರು ತಮ್ಮ ಕ್ಷೇತ್ರದಲ್ಲೇ ತಮ್ಮ ತಾಲೂಕಿನಲ್ಲಿ ಈ ರೀತಿ ಪರಾಭವಗೊಂಡಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಮ ರಾಜ್ಯ ಜನ ಇದನ್ನು ಭಾಳ ತೀಕ್ಷ್ಣತೆಯಿಂದ ಗಮನಿಸಿದ್ದಾರೆ. ತೀಕ್ಷ್ಣತೆಯಿಂದ ಇವತ್ತು ದಿವಸ ಈ ಚುನಾವಣೆಯನ್ನು ನೋಡಿದ್ದಾರೆ. ಅದಕ್ಕಾಗಿ ಇದು ಬಹುಶಃ ರಾಜ್ಯ ಮಟ್ಟದ ವಿಷಯ ಆಗಿ ಹೊರಬಂದಿದೆ. ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರಿಗೆ ಈ ಚುನಾವಣೆ ತಂದುಕೊಟ್ಟಿದ್ದೇನು? ಯಾಕಂದ್ರೆ ಒಂದು ಅರ್ಥದಲ್ಲಿ ಸೈಡ್ಲೈನ್ ಆಗಿ ಹೋಗ್ಬಿಟ್ಟಿದ್ರ ಪಾಲಿಟಿಕ್ಸ್, ಆಕ್ಟಿವ್ ಪಾಲಿಟಿಕ್ಸ್ ಇಂದ. ನಿಮಗೆ ಟಿಕೆಟ್ ಸಿಗಲಿಲ್ಲ, DCC ಬ್ಯಾಂಕ್ನಲ್ಲಿ ನಿಮ್ಮನ್ನ ಹಿಡಿತಾ ಕೈ ತಪ್ಪು ಹೋಗ್ತಾ ಇತ್ತು. ಹೀಗಿರೋ ಸಂದರ್ಭದಲ್ಲಿ ಈ ಚುನಾವಣೆಯ ಗೆಲುವು ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರಿಗೆ ಕೊಟ್ಟಿದ್ದೇನೆ? ಏನಿಲ್ಲ, ಇವತ್ತು ಈ ಚುನಾವಣೆ ನನ್ನನ್ನು ತೀರಿ ಹೋದ ನಂತರ ಸ್ವಲ್ಪ ನಾನು ಡಲ್ ಆಗಿದ್ದೆ. ಆದರೆ ಇದೊಂದು ಬೂಸ್ಟಪ್ ಆಯಿತು. ಅವರೇ ಬಂದು ಇವತ್ತು ದಿವಸ ನನ್ನನ್ನು ಜಾರಕಿಹೊಳಿ ಅವರೇ ಬಂದು ಎಬ್ಬಿಸಿ ಹೇಳಪ್ಪ ಅನ್ನುವಂಥ ಲೆಕ್ಕದಲ್ಲಿ ಹೇಳಿ ಎಬ್ಬಿಸಿ ಇವತ್ತು ದಿವಸ ಕರ್ನಾಟಕ ಜನರಿಗೆ ಪರಿಚಯ ಮಾಡೋದಕ್ಕೆ ಮುಖಾಂತರ ಮತ್ತು ಆ್ಯಕ್ಟಿವ್ ಪಾಲಿಟಿಕ್ಸ್ ಆಗೋಲಿಕ್ಕೆ ಇವತ್ತು ದಿವಸ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಬೇಕು. ಇವತ್ತಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಅಧಿಕಾರ ಸಾಕಷ್ಟು. ನಾನು ಒಂದು ಸಲ ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಕೆಲಸ ಮಾಡಿದ್ದೀನಿ. ಈಗ DCC ಬ್ಯಾಂಕ್ನಲ್ಲಿ ಕಳೆದ 40 ವರ್ಷದಿಂದ 10 ವರ್ಷ ಅಧ್ಯಕ್ಷ ಆಗಿ, 5 ವರ್ಷ ಇವತ್ತು ಉಪಾಧ್ಯಕ್ಷನಾಗಿ ಮತ್ತು 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಮುಳುಗುವಂಥ ಬ್ಯಾಂಕನ್ನು ಉಳಿಸಿದ್ದೀನಿ. 544 ಕೋಟಿ ನಾನು ಅಧಿಕಾರ ತೆಗೆದುಕೊಂಡಂಥ ಸಂದರ್ಭದಲ್ಲಿ 544 ಕೋಟಿ ಇದ್ದಂಥ ಟರ್ನ್ ಓವರು ಇವತ್ತು 6500 ಕೋಟಿಗಿಂತಲೂ ಜಾಸ್ತಿ ಇದೆ. ಜೊತೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನರಿಗೆ ಸೇವೆಯನ್ನು ಕೊಟ್ಟಿದ್ದೀನಿ. ಸಾಲ ಮನ್ನಾ ವಿಷಯದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾ ತೊಗೊಂಡಿದ್ದು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು. ಅದು ಸರಸಾನ 3,81,000 ರೈತರಿಗೆ 3,400 ಕೋಟಿ ಸಾಲ ಮನ್ನಾ ದುಡ್ಡನ್ನು ಅವ್ರ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀನಿ. ಜೊತೆಗೆ ಶೂನ್ಯ ಬಡ್ಡಿ ದರದ ಸಾಲವನ್ನು ಸಹಿತ ಇವತ್ತು 4,81,000 ಜನರಿಗೆ 3,600 ಕೋಟಿ ಮತ್ತು ಕೊಟ್ಟಿದ್ದೀವಿ. ಈ ರೀತಿ ಒಬ್ಬ ಸಹಕಾರ ರಂಗದಲ್ಲಿ ಜನಾನುರಾಗಿಯಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾನು ನಮ್ಮ ಅಣ್ಣ ತೀರಿ ಹೋದನ್ನ ಸ್ವಲ್ಪ ಡಲ್ ಆಗಿದ್ದೆ. ಬಟ್ ಇವತ್ತು ದಿವಸ ಈಗ ಆ್ಯಕ್ಟಿವ್ ಆಗಿದ್ದೀನಿ. ನನಗೆ ಇತ್ತಿತ್ತಲಾಗಿ ತಿಳಿತಾ ಇದೆ ನನ್ನ ತಾಲೂಕು, ನನ್ನ ಜಿಲ್ಲೆ, ನಮ್ಮ ಉತ್ತರ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಅಖಂಡ ಕರ್ನಾಟಕ ಈ ಭ್ರಷ್ಟರಿಂದ ದೂರಿಡಬೇಕು, ಈ ಭ್ರಷ್ಟರಿಂದ ದೂರ ಎಸಿಬೇಕು. ಈ ಒಂದು ದಬ್ಬಾಳಿಕೆಯನ್ನು, ಈ ಹೆಂಡವನ್ನು ಎಲ್ಲವನ್ನು ಬಂದ್ ಮಾಡೋದ್ರ ಮುಖಾಂತರ
ಒಬ್ಬ ರಾಮರಾಜ್ಯ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಜಾರಿ. ಟಿಕೆಟ್ ನಿರಾಕರಿಸಿದ ಪಕ್ಷಕ್ಕೂ ಇದರಿಂದ ಒಂದು ಸಂದೇಶ ಕೊಟ್ಟರ ರಮೇಶ್ ಕತ್ತಿ ಅವರು? ಟಿಕೆಟ್ ನಿರಾಕರಿಸಿದಂಥ ಪಕ್ಷ ನಾನು ಇದ್ದೀನಿ, ಅವ್ರು ಯಾರು ನಿಂತಿದ್ರು ಅವರು ಇದ್ದಾರೆ. ಬಟ್ ಆ ಪಕ್ಷಕ್ಕೆ ಸಂದೇಶ ಕೊಡೋದಕ್ಕಿಂತ ವೈಯಕ್ತಿಕವಾಗಿದ್ದು ಯಾವ ಪಕ್ಷದಕ್ಕೆ ಸಂದೇಶ ಕೊಡೋದಕ್ಕಿಂತ ಇದನ್ನು ಇವತ್ತು ಜಾರಕಿಹೊಳಿ ಕುಟುಂಬದವರಿಗೆ ನಾವು ಸಂದೇಶ. ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರ ಹಿಡಿತ ಎಂಥದ್ದು, ಪಾಲಿಟಿಕ್ಸ್ನಲ್ಲಿ ಅವರ ಅನಿವಾರ್ಯ ಎಂಥದ್ದು ಅನ್ನೋದನ್ನ ಈ ಚುನಾವಣೆಯ ಗೆಲುವಿನ ಮೂಲಕ ನೀವು ಟಿಕೆಟ್ ಕೊಡೋದ ಪಕ್ಷಕ್ಕೆ ಸಂದೇಶ ರವಾನಿಸಿದ್ರ ಅನ್ನೋದು ನನ್ನ ಪ್ರಶ್ನೆ ಅರ್ಥ ಆಗಿದೆ. ಅಲ್ಲಲ್ಲ, ಅವಶ್ಯವಾಗಿ ಆ ರೀತಿ ಏನು ಮಾಡಿಲ್ಲ. ನಾನು ನನ್ನ ತಾಲೂಕಿನಲ್ಲಿ ಬೇರೆ ಜನ ಬರಬಾರ್ದು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಯಾವ ಪಕ್ಷಕ್ಕೆ ಯಾವ ಸಂದೇಶ ಕೊಡುವಂಥ ಪ್ರಯತ್ನ ನಂದಾಗಿಲ್ಲ. ಮೊದಲು ನನ್ನ ತಾಲೂಕು ಮನೆಗೆದ್ದು ಮಾರುಗೆಲ್ಲು ಅನ್ನುವಂಥ ದೃಷ್ಟಿಯಲ್ಲಿ ನನ್ನ ಮನೆಯನ್ನು ಉಳಿಸ್ಕೊಳ್ಬೇಕಾಗಿತ್ತು. ಆ ಮನೆಯನ್ನು ಉಳಿಸ್ಕೊಂಡಿದ್ದೀನಿ. ಅದರ ನಂತರ ಇನ್ನು ಪಕ್ಷದವರು ಅದ್ರ ಬಗ್ಗೆ ಏನು ಚಿಂತನೆ ಮಾಡ್ತಾರೋ, ಅವರು ಏನು ಚಿಂತನೆ ಮಾಡಿ ಏನು ಸೂಚನೆ ಕೊಡ್ತಾರೋ ಪಕ್ಷ ಮತ್ತು ಸಂಘದ ಪರವಾಗಿ ನಾನು ಅವ್ರು ಹೇಳಿದ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಮಾತನ್ನು ಹೇಳ್ತೀನಿ. ಗೆಲುವಿನ ಖುಷಿಯಲ್ಲಿ ನೀವಿದ್ದೀರಿ, ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಯು ಆರ್ ಅ ಡೆಡ್ ಹಾರ್ಸ್, ಡಾರ್ಕ್ ಹಾರ್ಸ್. ನಿಮ್ಮದೇನಿದ್ರು ಇವತ್ತು ಒಂದು ದಿನ ಅಥವಾ 2 ದಿನದ ಸಂತೋಷ ಅಷ್ಟೇ, ಮತ್ತೊಮ್ಮೆ ಯು ವಿಲ್ ಬಿ ಥ್ರೋನ್ ಟು ದ ಡಾರ್ಕ್. ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಪ್ರತಿ ದಿವಸ ಸೂರ್ಯ ಉದಯ ಆಗ್ತಾನೆ, ಪ್ರತಿ ದಿವಸ ಮುಳುಗ್ತಾನೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಅವರು ಹತಾಶ ಮನೋಭಾವದಿಂದ ಇವತ್ತು ಡೆಡ್ ಹಾರ್ಸ್ ಅಂದಿರ್ಬೋದು. ಈ ಡೆಡ್ ಹಾರ್ಸ್ ಆಗಿದ್ದರೆ ಈ ಚುನಾವಣೆಯಲ್ಲಿ ಅವ್ರು ಬೀಳ್ತಿದ್ರೆ, ಅವ್ರ ಚುನಾವಣೆಯಲ್ಲಿ ಈ ರೀತಿ ಮರ್ಯಾದೆ ಹೋಗುವ ರೀತಿ ಸೋತಿದ್ದಾರೆ. ಮರ್ಯಾದೆ ಇದ್ದ ಮನುಷ್ಯ ಈ ರೀತಿ ಮಾತಾಡೋಂಗಿಲ್ಲ. ಸೋಲನ್ನು ಒಪ್ಕೊಳ್ತಾನೆ. ಸೋಲನ್ನು ಒಪ್ಕೊಂಡು ಮತ್ತು ಡೆಡ್ ಹಾರ್ಸ್ ಅಂದರೆ ಇದ್ರ ಅರ್ಥ ಏನು? ಸೋಲನ್ನು ಒಪ್ಕೊಂಡು ಮತ್ತು ಡೆಡ್ ಹಾರ್ಸ್ ಅಂದರೆ ಇದ್ರ ಅರ್ಥ ಏನು? ಅದಕ್ಕೆ ಈ ಸೋಲು ಅವ್ರಿಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನೋ ಒಂದು ವಿಷಯಾಂತರ ಮಾಡ್ಬೇಕಂತ ಡೆಡ್ ಹಾರ್ಸ್ ಅಂತ. ಈಗ ಮುಂದಿನ 6 ತಿಂಗಳಲ್ಲಿ ಮತ್ತೊಂದು ಹಾರ್ಸ್ ಆಗಿ ಬರ್ತೀನಿ. ಅವಾಗ ಯಾವ ಹಾರ್ಸ್ ಅನ್ನೋದನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಟಾರ್ಗೆಟ್ DCC ಬ್ಯಾಂಕ್ ಹೌದು, ಅದಕ್ಕೆ ಹೋಗೋಕೆ ಮುಂಚೆ ಇದೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತಿದ್ದೀರಿ ಮರ್ಯಾದೆ ಹೋಗುವಂತ ಸೋಲು ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಬೇಸೇ ಇರಲಿಲ್ಲ ಹುಕ್ಕೇರಿಯಲ್ಲಿ, ಈಗ ಬೇಸ್ ಕ್ರಿಯೇಟ್ ಮಾಡಿದ್ದೀವಿ, ಮುಂದಿನ ದಿನದಲ್ಲಿ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೇಸೇ ಇದ್ರಿಗಿಲ್ಲ ಅಂದರೆ ಚುನಾವಣೆ ಮಾಡೋ ಅವಶ್ಯಕತೆ ಇದ್ರಿಗಿಲ್ಲ. ಒಬ್ಬ KPCC ಅಧ್ಯಕ್ಷನಾಗುವಂಥ ಮನುಷ್ಯ, ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕನಸು ಕಂಡವನು ಬೇಸನ್ನು ಅರ್ಥ ಮಾಡ್ಕೊಳ್ಳೋದು ಚುನಾವಣೆ ಇಳಿತಾನಂತಂದರೆ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಟ್ಟಿಸ್ಬೋದು ಅವನು, ಅಥವಾ ನಾಳೆ ಒಂದು ವೇಳೆ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಟ್ಟಿಸ್ಬೋದು ಅನ್ನೋದನ್ನು ವರಿಷ್ಠರು ಚಿಂತನೆ ಮಾಡಬೇಕು. ಅವ್ರು ಯಾರು ಹೇಳಿದಾರೋ ಅವರು ಚಿಂತನೆ ಮಾಡ್ಬೇಕು. ಇದ್ರ ಬಗ್ಗೆ ಅವ್ರು ಚಿಂತೆ ಮಾಡಬೇಕು. ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟಜಿಗಳು ಸೋಲ್ತಾ ಇರಲಿಲ್ಲ. ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟದ್ದಕ್ಕೆ. ರಮೇಶ್ ಅನ್ನೋ ಸ್ಟ್ರೆಂತಿನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ, ಬಹಳ ಆಕ್ಟಿವ್ ಆಗ್ತಾರೆ, ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ. ಯಾರು ಎಂಟರ್ ಆದ್ರೂ ಇವತ್ತು ದಿವಸ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದ್ದೀವಿ. ಯಾರು ಬಂದರೂ ಅಷ್ಟೇ, ಅದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಬರುವಂಥ ದಿನಮಾನಗಳಲ್ಲಿ ಇವತ್ತು ದಿವಸ ಜಾರಕಿಹೊಳಿ ರಹಿತವಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು ಅನ್ನುವಂಥದ್ದು ಜಿಲ್ಲೆಯ ಜನರು ಕನಸಿದೆ, ರಾಜ್ಯದ ಜನರು ಕನಸಿದೆ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನಾನು ಆಗಲೇ ಕೇಳಿದೆ ಈ ಚುನಾವಣೆ ತುಂಬ ಪರ್ಸನಲ್ ಲೆವೆಲಲ್ಲಿ ನಡೀತಾ ಅಂತ ಹೇಳಿ. ಯಾಕಂದರೆ ಇಲ್ಲಿ ನೋಡಿ ಜೊಲ್ಲೆ ಅವ್ರ ಉದಾಹರಣೆ, ನಾನು ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದೆ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದು ನಿಮಗೆ ಗೊತ್ತಿರೋ ವಿಚಾರ. ಆದರೆ ಜೊಲ್ಲೆ ಅವ್ರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದೂಕಿಡಕ್ಕೆ ಹೆಗಲಾಗಿ, ಮತ್ತೊಂದು ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದೂಕಿಡ್ಲಿಕ್ಕೆ ಹೆಗಲಾಗಿ ಜೊಲ್ಲೆ ಅವರ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ಹೇಳಿ. ನನ್ನ ಹೆಗಲನ್ನು ಇಬ್ಬರು ಬಳಕೆ ಮಾಡ್ಕೊಂಡಿದ್ದಾರೆ. ಹೇಗೆ? ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದು ಸ್ವಲ್ಪ ಮಾನಸಿಕ ಅಂದರೆ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ. ಆದರೆ ಇವತ್ತು ಒಂದು 2-3 ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ